ಓಕೆ, ನಾನಿಂದ ನೀವು ನನ್ನ ಬಿಲ್ ಇತ್ತು ನೋಡಿ ನೋಡಿ ನಿಮಗೆ ಬೋರ್ ಆಗೋದು ಬೇಡ ಅಂತೇಳಿ ನಾನು ಚೇಂಜ್ ಮಾಡಿದ್ದು. ಈಗ ಪ್ರಶ್ನೋತ್ತರದಲ್ಲಿ ಆದಷ್ಟು ಬೇಗ ಮುಗಿಸಿಗೆಲ್ಲ ಸಹಕಾರ ಕೊಡಿ. ಯಾಕೆ ಮತ್ತೆ ನಿಮಗೆ ಮಾತಾಡಲಿಕ್ಕೆ ಸಿಗ್ತದೆ ಸಮಯಾವಕಾಶ ಮೊದಲಿದ್ರೆ. ಕಾಪು ಯಾವುದು ರೈಟಿಂಗಲ್ಲಿ ಕೊಟ್ಟಿದ್ದಾರಾ? ಅದು ಕಾಲಿಂಗ್ ಅಟೆನ್ಷನ್ ಕೊಡಲಿಕ್ಕೆ ಆಗೋದಿಲ್ಲ. ಇದೀಗ ಮೊನ್ನೆ BSc ಮೀಟಿಂಗ್ ತಾವಿದ್ದೀರಿ, ಅವತ್ತು ಚರ್ಚೆ ಆಯಿತು. ತದಂತ 2 ಅಭಿಪ್ರಾಯ ಬಂತು. ಅದಕ್ಕೆ ಮತ್ತೆ ನಾವೊಂದು ಕೇಳಿಕೊಂಡೆ ಫೈನಲ್ ತೆಗಿಬೇಕಾಗ್ತದೆ. ಯಾಕಂದರೆ ನಿನ್ನೆ BScಯಲ್ಲಿ ತಾವೆಲ್ಲ ಒಪ್ಪಿದ್ದೀರಿ ಅಲ್ಲದೆ, ಅಲ್ಲಿ BScಯಲ್ಲಿ ತಾವು BScಯಲ್ಲಿ ಚರ್ಚೆ ಆಗುವಾಗ ಯಾರು ಕ್ವಶನ್ ಕೇಳಿದ್ದಾರೆ ಅವರೇ ಬರಬೇಕು, ಬರದೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಆಗ್ತದೆ, ಇನ್ನೊಬ್ಬರಿಗೆ ಕೊಟ್ಟು ಹೋಗಬಾರ್ದು ಅಂತೇಳಿ. ಈ ಕ್ವಶನ್ ಅವ್ರಲ್ಲಿ ಏನಾಗ್ತದೆ, ಯಾರು ಇದ್ದರೂ ಅವರಿಗೆ ಖುದ್ದಾಗಿ ಬರ್ತಾರೆ, ಕೆಲವೊಂದು ಸಂದರ್ಭ ಊರಲ್ಲಿ ಇಲ್ಲದವರು ಕೊಟ್ಟಾಗ್ತದೆ ಅಂತ ಅಭಿಪ್ರಾಯ. ಸೊ 2 ಅಭಿಪ್ರಾಯ ಬಂದಿದೆ. ಅದನ್ನು ಕೂತ್ಕೊಂಡು ನಾಳೆ ಚರ್ಚೆ ಮಾಡುವ. ಒಂದು ಸೆಕೆಂಡ್. ಸ್ಟಾರು ಕೆಲವು ಬೇರೆ ಬೇರೆ ದಿನಗಳಲ್ಲಾಗತ್ತೆ, ಎಲ್ಲರಿಗೂ ಒಂದೇ ದಿನ ಬರೋದಿಲ್ಲ. ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ಶಾಸಕರಿಗೆ ಅನಿವಾರ್ಯತೆ ಇರ್ತದೆ. ಕಾಲಿಂಗ್ ಅಟೆನ್ಷನ್ ಆಗೇನಿಲ್ಲ, ನೀವು ಇವತ್ತು ಕೊಟ್ಟಿದ್ದು ನಾಳೆ ತಂದೆ ತರ್ತೀರಿ. ಕಾಲಿಂಗ್ ಅಟೆನ್ಷನ್ ನೀವು ಬೇಕಾದ್ರೆ ಅದನ್ನ ಮಾಡಿ, ಕ್ವಶನ್ ಅವರಿಗೆ ಹಂಗೆ ಮಾಡೋದು ಬೇಡ ಅಂತ. ರೈಟ್, ಅದಕ್ಕೆ ಮೊನ್ನೆ ತೀರ್ಮಾನದ ಕಾರಣ ನಾವು ಇನ್ನೊಮ್ಮೆ ಚರ್ಚೆ ಮಾಡಿಕೊಂಡು ಅದು ಅಂತಿಮ ತೀರ್ಮಾನ ತೆಗೊಳ್ಳುವ. ಅಲ್ಲಿ ತನಕ BSc ಮೀಟಿಂಗ್ ಕಂಟಿನ್ಯೂ ಮಾಡುವ. ದಿನಕರ್ ಕೇಶವ ಶೆಟ್ಟಿ. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 472ನ್ನ ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಸಚಿವರಿಗೆ ಕೇಳಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಭಾಳಷ್ಟು ವರ್ಷಗಳಿಂದ ಈ ಒಂದು ಸಮಸ್ಯೆಯನ್ನು ನಾನು ಪರಿಪರಿಯಾಗಿ ವಿಧಾನಸಭೆಯ ಅಧಿವೇಶನದಲ್ಲಿ ಕೇಳಿದರೂ ಸಹ ನನಗೆ ಸರಿಯಾದ ಸಮಾಧಾನಕರವಾದಂಥ ಉತ್ತರ ಇಲ್ಲಿ ತನಕನೂ ಬಂದಿಲ್ಲ. ನಮ್ಮ ಜಿಲ್ಲೆ ಅನೇಕ ಬಾರಿ ನಾನು ಪ್ರಸ್ತಾಪವನ್ನು ಮಾಡಿದ್ದೇನೆ. ಉತ್ತರ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಇದೆಯೋ ಇಲ್ಲ ಎನ್ನುವಂಥದ್ದು ಪ್ರಶ್ನೆ ನನಗೆ ಕಾಡ್ತಾ ಇದೆ ಮಾನ್ಯ ಅಧ್ಯಕ್ಷರೇ. ಯಾವುದೇ ಒಂದು ಸಮಸ್ಯೆಯನ್ನು ಹೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ, ಪರಿಹಾರ ಇಲ್ಲ, ಅನುದಾನ ಇಲ್ಲ. ಈ ರೀತಿ ಆದರೆ ನಮ್ಮ ಜಿಲ್ಲೆ ಹೇಗೆ ನಾವು ಮುನ್ನಡೆಸ್ಕೊಂಡು ಹೋಗೋದು ಅನ್ನುವಂಥದ್ದು. ದಯವಿಟ್ಟು ಈ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕುಮಟಾದಲ್ಲೇ ಆಗಬೇಕು ಎನ್ನುವಂಥ ಒಂದು ಬೇಡಿಕೆಯನ್ನು ನಾನು ಹಲವಾರು ವರ್ಷಗಳಿಂದ ಇಟ್ಟಿದ್ದೇನೆ ಅನ್ನುವಂಥದ್ದು ಹೇಳಿದ್ದೇನೆ. ಮಾನ್ಯ ಸಚಿವರು ಇಲ್ಲಿ ಏನು ತಿಳಿಸಿದ್ದಾರೆ ಅಂತ ಹೇಳಿದರೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಈವರೆಗೆ ಯಾವುದೇ ಭೂಮಿಯನ್ನು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಹಸ್ತಾಂತರವಾಗಿರುವುದಿಲ್ಲ. ಹಸ್ತಾಂತರ ಮಾಡಬೇಕಾದವರು ಯಾರು ಅಧ್ಯಕ್ಷರೇ? ನಾನು ಮಾಡಬೇಕು, ಸರ್ಕಾರ ಮಾಡಬೇಕು? ಸರ್ಕಾರದವರು ಮಾಡಬೇಕು. ಅದಕ್ಕೆ ನಾವು ಭೂಮಿಯನ್ನ ಏಕಲವ್ಯ ವಸತಿ ಶಾಲೆಗೆ ಇಟ್ಟಂತ ಭೂಮಿ ವಾಪಸ್ ತಗೊಂಡಿದ್ದೇವೆ. ಏಕಲವ್ಯ ವಸತಿ ಶಾಲೆ ಬೇರೆ ಕಡೆ ಶಿಫ್ಟ್ ಆಗಿದೆ ಅಧ್ಯಕ್ಷರೇ. ಆ ಭೂಮಿ ಖಾಲಿ ಇರೋದ್ರಿಂದ 3 ವರ್ಷಗಳ ಹಿಂದೆ ಅದನ್ನ ಕಂದಾಯ ಇಲಾಖೆಗೆ ಹಸ್ತಾಂತರ ಮಾಡಿಸ್ಕೊಂಡು ಇಟ್ಕೊಂಡಿದ್ದೇವೆ. ಅದರ ಜೊತೆಗೆ ಅಲ್ಲೇ ಸಮೀಪದಲ್ಲಿ ಅಗ್ರಿಕಲ್ಚರ್ ಜಾಗನೂ ಖಾಲಿ ಬಿದ್ಕೊಂಡಿದೆ. ಯಾರ್ಯಾರೋ ಹೇಳಿ. ಈಗ ನಿಮ್ಮ ಪ್ರಶ್ನೆ ಏನು? ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು. ಅವ್ರ ಉತ್ತರ ಏನಿದೆ ಅಂದ್ರೆ ಲ್ಯಾಂಡ್ ಇವತ್ತು ಶಿಫ್ಟ್ ಇದಾಗಲಿ, ಟ್ರಾನ್ಸ್ಫರ್ ಅವ್ರಿಗೆ ಆಗಲಿಲ್ಲ ಅಂತೇಳಿ. ಅದೇನು ಮಾಡಬೇಕು? ಟ್ರಾನ್ಸ್ಫರ್ ಮಾಡಲಿಕ್ಕೆ ಹೇಳಿಬಿಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರ ಪ್ರಶ್ನೆ ತಾವು ಗಮನಿಸ್ಬೋದು. ಅವ್ರೇನು ಕೇಳಿದ್ದಾರೆ, ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಲು ಕೈಗೊಂಡ ಕ್ರಮಗಳೇನು ಅಂತ ಅವ್ರು ಕೇಳಿದ್ದಾರೆ. ಅದಕ್ಕೆ ಈಗ ಸದ್ಯಕ್ಕೆ ಅವರ ಇನ್ನೊಂದು ಉಪಪ್ರಶ್ನೆ ಏನಿದೆ ಅಂದರೆ, ಈ ಆಸ್ಪತ್ರೆ ನಿರ್ಮಾಣ ಅಗತ್ಯವಿರೋ ಭೂಮಿ ಲಭ್ಯವಿದೆಯೇ, ಸದರಿ ಭೂಮಿಯನ್ನು ಈ ಆಸ್ಪತ್ರೆ ನಿರ್ಮಾಣದ ಉದ್ದೇಶಕ್ಕೆ ಹಸ್ತಾಂತರಿಸಲಾಗಿದೆಯೇ ಅಂತೇಳಿ ಲೀಡಿಂಗ್ ಕ್ವಶನ್ ಕೇಳಿದ್ರಿಂದ ನಮಗೆ ಹಸ್ತಾಂತರವಾಗಿರೋದಿಲ್ಲ ಅಂತ ಉತ್ತರ ಕೊಟ್ಟಿದ್ದೀವಿ. ಮಾನ್ಯ ಅಧ್ಯಕ್ಷರೇ, ಈಗ ಆಗ್ತದೆ ಇಲ್ವಾ ಕುಮಟಾದಲ್ಲಿ? ಈಗ ಸದ್ಯಕ್ಕೆ ಅದು ನಮ್ಮ ಸರ್ಕಾರದ ಪ್ರಸ್ತಾವನೆಯಲ್ಲಿ ಇಲ್ಲ ಅಧ್ಯಕ್ಷರೇ. ಆದರೆ ಕಾರವಾರದಲ್ಲಿ ಬೇಡಿಕೆ ಇದೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅಂತಕ್ಕಂಥದ್ದು, ಕಾರವಾರ ಜಿಲ್ಲೆಗೆ ಆಗಬೇಕು ಅಂತಕ್ಕಂಥದ್ದು ಜನರ ಬೇಡಿಕೆ ಇದೆ. ನಾನು ಮೊನ್ನೆ ಕಾರವಾರ ಹೋಗಿದ್ದೆ. ಅಲ್ಲಿ ಜನಪ್ರತಿನಿಧಿಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ಜನರ ಬೇಡಿಕೆ ಅಂತೂ ಇದೆ.
ಯಾಕಂದರೆ ಅದು ಮಂಗಳೂರಿಗೆ ಹೋಗಬೇಕಾದ್ರೆ ಸ್ವಲ್ಪ ದೂರ ಆಗುತ್ತೆ, ಈ ಸೈಡ್ ಇಲ್ಲಾಂದರೆ ಗೋವಾಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಈಗ ಮಾನ್ಯ ಸದಸ್ಯರು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ ಜನಪ್ರತಿನಿಧಿಗಳು. ಅದನ್ನು ನಮ್ಮ ಇಲಾಖೆಯಿಂದನೂ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ. ಏನಂದರೆ ಇಲ್ಲೊಂದು ಸೂಪರ್ ಸ್ಪೆಷಾಲಿಟಿ ಎಸ್ಟಾಬ್ಲಿಷ್ ಮಾಡೋದು ಇದು ಸೂಕ್ತ ಇದೆ ಅಂತ ನಮ್ಮ ಇಲಾಖೆ ಅಭಿಪ್ರಾಯನ ನಾವು ಮಾನ್ಯ ಇವರಿಗೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ತಿಳಿಸಿದ್ದೀವಿ. ಹಾಗಾಗಿ ಅದನ್ನು ನಾವು ಕೈಗೆತ್ತಿಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಹಾಗಾಗಿ ಈ ಬಜೆಟಲ್ಲಿ ನೀವು ಅದು ಪ್ರಪೋಸಲ್ ಕೊಟ್ಟಿದ್ದೀವಿ. ಬಟ್ ಅದು ನಾಳೆ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟು ಡಿಸಿಷನ್ ತಗೊಳ್ತಾರೆ. ಹಾಗಾಗಿ ಇದು ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಕಾರವಾರದಲ್ಲಿ ಯಾಕಂದರೆ ಇನ್ನೊಂದು ಮಾನ್ಯ ಸದಸ್ಯರು ತಪ್ಪಾಗಿ ಭಾವಿಸಬಾರ್ದು. ಯಾಕಂದರೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಟ್ಯಾಂಡ್ ಅಲೋನ್ ಆಗಿ ಫಂಕ್ಷನ್ ಮಾಡೋದು ಭಾಳ ಕಷ್ಟ. ಅದಕ್ಕೆ ಸಪೋರ್ಟ್ ಬೇರೆ ಆಸ್ಪತ್ರೆಗಳು ಬೇಕಾಗುತ್ತೆ. ನೀವು ಕುಮಟಾದಲ್ಲಿ ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ತೆಗೆದರೂ ಕೂಡ, ಯಾಕಂದರೆ ನಾವು ಬೇರೆ ಬೇರೆ ಕಡೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಇದು ಇಸ್ ಅ ಪಾಲಿಸಿ ಆಫ್ ದ ಗೌರ್ಮೆಂಟ್. ಏನಂದರೆ ನಾವು ಮೈಸೂರಲ್ಲಿ ಮಾಡಿದ್ದೀವಿ, ಕಲಬುರಗಿಯಲ್ಲಿ ಮಾಡಿದ್ದೀವಿ, ಮತ್ತು ಬೆಳಗಾಂ ಡಿವಿಷನ್ ಹೆಡ್ ಕ್ವಾರ್ಟರ್ಸಲ್ಲೂ ಮಾಡಬೇಕು ಉದ್ದೇಶ. ಯಾಕಂತಂದರೆ ಇವತ್ತು ಸಾಮಾನ್ಯ ಜನರಿಗೆ ಬಡವರಿಗೆ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಫ್ರೀ ಆಫ್ ಕಾಸ್ಟ್ ಸಿಗಬೇಕು ಬಡವರಿಗೆ, ಇಲ್ಲಾಂದರೆ ಅವರಿಗೆ ಅದು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದ ಮಾಡಿದ್ದೀವಿ. ಬೇರೆ ಬೇರೆ ಕಡೆಯೂ ಸ್ಥಾಪನೆ ಮಾಡ್ತಾ ಇದ್ದೀವಿ. ಆದರೆ ಈಗ ಸದ್ಯಕ್ಕೆ ಅದು ಸ್ಟ್ಯಾಂಡ್ ಅಲೋನ್ ಆಗಿ ಫಂಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೆಡಿಕಲ್ ಕಾಲೇಜಿಗೆ ಅಟ್ಯಾಚ್ ಆಗಿ ಮಾಡಿದರೆ, ಯಾಕಂದರೆ ಅದಕ್ಕೆ ಸ್ಪೆಷಾಲಿಟಿ ಸಪೋರ್ಟು ಬೇಕಾಗ್ತದೆ. ಸ್ಟ್ಯಾಂಡ್ ಅಲೋನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗೋದಿಲ್ಲ. ಆಮೇಲೆ ಡಾಕ್ಟರ್ ಸೂಪರ್ ಸ್ಪೆಷಲಿಸ್ಟು ತಾಲೂಕಾ ಮಟ್ಟದಲ್ಲಿ ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿನೇ 2 ಸಾರಿ ಕಾಲ್ ಮಾಡಿದ್ದೀವಿ. ಈಗ ನಾವು 6 ಪೋಸ್ಟ್ ಸ್ಯಾಂಕ್ಷನ್ ಇದೆ, 2 ಜನ ಬಂದಿದ್ದಾರೆ, ಅದರಲ್ಲಿ ಒಬ್ಬರು ಜಾಯ್ನೂ ಆಗಿಲ್ಲ. ಈ ಪರಿಸ್ಥಿತಿ ಇದೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ನಾವು ಇದನ್ನು ಕಾರವಾರ ಜಿಲ್ಲೆಯಲ್ಲಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಪ್ರಶ್ನೆ ಮಾನ್ಯ ಅಧ್ಯಕ್ಷರೇ, ನನಗೆ ಗೊತ್ತಿದ್ದಂತೆ ಕಳೆದ 3-4 ಸರಿ ಅವರೇ ದಿನಕರ್ ಶೆಟ್ಟರು ಪದೇ ಹೇಳಿದ್ದಾರೆ, ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತೇಳಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಕಳಕಳಿಯಾಗಿ ಇಲ್ಲಿ ಒತ್ತಾಯ ಆಗ್ತಾ ಇದ್ರು ಕೂಡ ನೀವು ಆರ್ಥಿಕ ಇಲಾಖೆ ಒಪ್ಪಿಲ್ಲ, ಅದಕ್ಕೆ ಇದನ್ನು ತೆಗೆದುಕೊಳ್ಳಿಕ್ಕೆ ಆಗಲ್ಲ ಅಂತ ಸಚಿವರು ಉತ್ತರ ಕೊಟ್ರೆ ಆ ಜಿಲ್ಲೆಯ ಜನ ಏನ್ ಮಾಡಬೇಕು? ಅವರು ಮಣಿಪಾಲಿಗೆ ಬರ್ತಾ ಇರುವಂತದ್ದು ಆ ಜಿಲ್ಲೆಯ ಜನ ದೊಡ್ಡ ಸಮಸ್ಯೆ ಇದೆ. ನಿಮ್ಗೆ ಎತ್ತಿದ್ರಿ ಆ ಜಿಲ್ಲೆಯ ಜನ 150 ಕಿಲೋಮೀಟರ್ ಆರೋಗ್ಯಕ್ಕೆ ಬರಬೇಕು, ಸರ್ಕಾರದ ಆದ್ಯತೆ ಪಟ್ಟಿಲ್ಲ ಅಂತ ಅನ್ಕೊಂಡ್ಬಿಟ್ಟು ಈಗ ಹೆಸರು ಸರಿಯಾಗಿ ನೋಡಿಲ್ಲ, ನಾವು ಆಗೋದಿಲ್ಲ ಅಂತ ಹೇಳಿಲ್ಲ, ಪರಿಶೀಲನೆಯಲ್ಲಿದೆ ಅಂತ ಹೇಳಿದೀವಿ. ಓಕೆ, ನೀವು ಅರ್ಥ ಮಾಡ್ಕೋಬೇಕು. ಎಲ್ಲ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಸರ್, ಒಂದು ಮಾತನ್ನ ನಾನು 94ನೇ ಇಸ್ವಿಯಿಂದ ನೋಡ್ಕೊಂಡು ಬಂದಿದ್ದೀವಿ ಇಲ್ಲಿ ಇದೇ ಅಸೆಂಬ್ಲಿಲಿ. ಮುಂಚೆ ನಾವೇ ಪ್ರಸ್ತಾಪ ಮಾಡಿದ್ರೆ ಇಲ್ಲಿ ಪರಿಹಾರ ಸಿಗ್ತಾ ಇತ್ತು, ಉತ್ತರ ಸಿಗ್ತಾ ಇರಲಿಲ್ಲ, ಪರಿಹಾರ ಸಿಗ್ತಾ ಇತ್ತು. ಇವತ್ತು ಈ ಅಂಬೇಡ್ಕರ್ ರಸ್ತೆಯಲ್ಲಿ 2 ಬಿಲ್ಡಿಂಗ್ ಇದೆ, ಒಂದು ಹೈಕೋರ್ಟು, ಒಂದು ವಿಧಾನಸೌಧ, ಒಂದು. ಅಲ್ಲಿ ತೀರ್ಪು ಸಿಗುತ್ತೆ, ನ್ಯಾಯ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಪರಿಹಾರ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಸದಸ್ಯರಿಗೆ ಬೇಕಾಗಿರೋದು ಪರಿಹಾರ. ಆಸ್ಪತ್ರೆ ಬೇಕು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ, ತಮಗೂ ಕೂಡ ಗೊತ್ತಿದೆ. ಆಸ್ಪತ್ರೆನ ಯಾವಾಗ ಶುರು ಮಾಡ್ತೀವಿ, ಯಾವ ಹಂತದಲ್ಲಿ ಶುರು ಮಾಡ್ತೀವಿ? ನೀವೇ ಹೇಳ್ತೀರಾ ಅಗತ್ಯ ಇದೆ, ಮಂಗಳೂರಿಗೆ ಹೋಗ್ತಾ ಇದ್ದಾರೆ, ಗೋವಾಗೆ ಹೋಗ್ತಾ ಇದ್ದಾರೆ ಅಂತ. ಆಸ್ಪತ್ರೆನ ಸರ್ಕಾರ ಯಾವಾಗ ಕೊಡೋದಕ್ಕೆ ನಿಶ್ಚಯ ಮಾಡ್ತಾ ಅದಕ್ಕೆ ಉತ್ತರ ಕೊಡಿ. ನಮ್ಗೆ ಉತ್ತರ ಕೊಟ್ಟು ಈಗಲೋ ಪ್ರಶ್ನೋತ್ತರ ತಪ್ಪಿಟ್ರೆ ಸಾಕು ಅನ್ನೋದು ಪದ್ಧತಿ, ಮನಸ್ಥಿತಿ ಬೇಡ. ಸೊಲ್ಯೂಷನ್ ಬೇಕು ನಮಗೆ. ಈಗ ಅಧ್ಯಕ್ಷರೇ, ಈಗ ಸೂಪರ್ ಸ್ಪೆಷಾಲಿಟಿ ಕೇರ್ಗೋಸ್ಕರ ಈಗಾಗಲೇ ನಾವು ಒಂದು 450 ಬೆಡ್ಡಿಂದ ಹೊಸ ಆಸ್ಪತ್ರೆ ಕಟ್ಟಿದ್ದೀವಿ. ಅದರಲ್ಲಿನೇ ನಾವು ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅದರಲ್ಲಿ ಪ್ರೊವಿಷನ್ ಮಾಡಿದ್ದೀವಿ. ಅಂದರೆ ದಿಟ್ಸ್ ಆಲ್ಸೋ ಒನ್ ಆಫ್ ದ ಸೂಪರ್ ಸ್ಪೆಷಾಲಿಟಿ ಇದು ಸರ್ವಿಸಸ್. ಅದ್ರ ಜೊತೆಗೆ 6 ಪೋಸ್ಟನ್ನು ನಾವು ಕಾಲ್ ಮಾಡಿದ್ವಿ, ಜನ ಬಂದಿಲ್ಲ. ಅಲ್ಲಿ ಬಂದರೆ ಆ ಹಂತದಲ್ಲೇ ನಾವು ಸ್ಟಾರ್ಟ್ ಮಾಡೋಕ್ಕೆ ನಾವು ಉದ್ದೇಶ ಇರಲಿಲ್ಲ ಅಂತಂದರೆ ನಾ ಈ ರೀತಿ ಉತ್ತರ ಕೊಡ್ತಾ ಇರಲಿಲ್ಲ. ಇದಕ್ಕೆ ಉದ್ದೇಶ ಇದೆ. ಅದಕ್ಕಾಗಿ ನಾವು ಈಗ ಸದ್ಯಕ್ಕೆ ನಮಗೆ ಹಂತವಾಗಿ ಅದು ಮಾಡಬೇಕಾಗ್ತದೆ. ಕಾರವಾರಕ್ಕೆ ಮಾಡಲಿಕ್ಕೆ ನಾವು ಪಾಸಿಟಿವ್ ಇದ್ದೀವಿ ಅಂತ ಹೇಳಿದ್ದೀನಿ. ಕುಮಟಾಗೆ ಕಷ್ಟ ಆಗ್ಬೋದು, ಯಾಕಂದರೆ ಕುಮಟಾಗೆ ಸ್ಟ್ಯಾಂಡರ್ಡ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡೋದು ತೊಂದರೆ ಆಗ್ಬೋದು. ಬಟ್ ಕಾರವಾರ ಜಿಲ್ಲೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋದು ಸರ್ಕಾರ ನಿರಾಕಾರ ಮಾಡಿಲ್ಲ, ಅದನ್ನು ನಾವು ನಿರಾಕರಿಸಿಲ್ಲ. ಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಕಾರವಾರ ಗೋವಾ ತುದಿನಲ್ಲಿರೋದು, ಕುಮಟಾ ಇಡೀ ಜಿಲ್ಲೆಗೆ ಸೆಂಟರ್ ಪ್ಲೇಸ್. ಕ್ಯಾಪಿಟಲ್ ಯಾವುದು? ಕ್ಯಾಪಿಟಲ್ ಇರಲಿ ಸರ್, ಕ್ಯಾಪಿಟಲ್ ಆದ ಕ್ಯಾಪಿಟಲ್ ಅಲ್ಲಿ ಆಗಬೇಕು ಅಂತ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.